ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಯ ಫೌಂಡರ್. ಐಫೋನ್, ಐಪ್ಯಾಡ್, ಮ್ಯಾಕ್ಬುಕ್ ಎಲ್ಲವನ್ನೂ ಲಾಂಚ್ ಮಾಡಿದವರು. ಅವ್ರನ್ನ ಒಬ್ಬ ಜರ್ನಲಿಸ್ಟ್ ಕೇಳ್ತಾನೆ, ನಿಮ್ಮ ಮಕ್ಕಳಿಗೆ ಐಪ್ಯಾಡ್ ಇಷ್ಟ ಆಗುತ್ತಾ? ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ನಾನು ಮಕ್ಕಳಿಗೆ ಐಪ್ಯಾಡ್ ಯೂಸ್ ಮಾಡೋದಕ್ಕೆ ಅಲೌ ಮಾಡಲ್ಲ. ಬಿಲ್ಗೇಟ್ಸ್ ಅವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅವ್ರು ತಮ್ಮ ಮಕ್ಕಳಿಗೆ 15 ವರ್ಷದವರೆಗೂ ಮೊಬೈಲ್ನಿಂದ ದೂರ ಇಡ್ತಾರೆ. ಹಾಗಾದ್ರೆ ಇಂಥದ್ದೇನಿದೆ ಅದು ಈ ಶ್ರೀಮಂತರಿಗೆ ಗೊತ್ತು, ಮತ್ತು ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಗೊತ್ತಿರಲ್ಲ. 2007ರಲ್ಲಿ ಇಂಥದ್ದೇನಾಯಿತು, ಅದರಿಂದ ಜನರು ಖುಷಿಯಾಗಿರೋ ಲೆವೆಲ್ ಕಡಿಮೆಯಾಗಿ ಒಂಟಿಯಾಗಿರೋ ಲೆವೆಲ್ ಹೆಚ್ಚಾಯಿತು. ಸ್ನೇಹಿತರೆ, 2007ರಲ್ಲಿ ಸ್ಮಾರ್ಟ್ಫೋನ್ ಲಾಂಚ್ ಆಗುತ್ತೆ. ಅಲ್ಲಿಂದ ಇವತ್ತಿನವರೆಗೂ ಮನುಷ್ಯ ಈ ಜಾಲದಿಂದ ಹೊರಗೆ ಬರೋದಕ್ಕೆ ಆಗಲೇ ಇಲ್ಲ. ಯಾಕಂದರೆ ಇನ್ನುವರೆಗೂ ನಮ್ಗೆ ಗೊತ್ತಾಗಿಲ್ಲ ಯಾವ ರೀತಿ ನಾವು ನಮ್ಮ ವ್ಯಾಲ್ಯೂಯಬಲ್ ಟೈಮ್ನ ಈ ಗ್ಯಾಜೆಟ್ಸ್ಗಳಲ್ಲಿ ವೇಸ್ಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಈ ವಿಡಿಯೋನ ಮೊಬೈಲ್ ಕೆಟ್ಟದು, ಅದನ್ನು ಬಿಟ್ಟು ಬಿಡಿ ಅಂತ ಹೇಳೋ ಉದ್ದೇಶದಿಂದ ಮಾಡಿಲ್ಲ. ನೀವು ಇದನ್ನು ಒಳ್ಳೆ ಪರ್ಪಸ್ಗಾಗಿಯೂ ಯೂಸ್ ಮಾಡ್ಬೋದು. ಈ ವಿಡಿಯೋನ ಉದ್ದೇಶ ಏನಂದರೆ, ತುಂಬ ಜನರಿಗೆ ಗೊತ್ತಿರಲ್ಲ ನಿಮ್ಮ ಮೊಬೈಲ್ ಎಷ್ಟು ಹಾನಿಕಾರಕ, ಯಾವ ರೀತಿ ಇದು ತನ್ನ ಜಾಲದಲ್ಲಿ ನಿಮ್ಮನ್ನು ಸೆಳೆದುಕೊಳ್ಳುತ್ತೆ, ಮತ್ತು ಇದರ ಅಡಿಕ್ಷನ್ನಿಂದ ಹೇಗೆ ಹೊರಗೆ ಬರೋದು ಅಂತ ತಿಳಿಸೋದೇ ಈ ವಿಡಿಯೋನ ಪರ್ಪಸ್. ಸೊ ಈ ವಿಡಿಯೋನ 3 ಪಾರ್ಟ್ನಲ್ಲಿ ಡಿವೈಡ್ ಮಾಡೋಣ. ನಂಬರ್ 1, ಯಾವ ರೀತಿ ಈ ಫೋನ್ ನಿಮ್ಮ ಬ್ರೈನ್ನ ಹ್ಯಾಕ್ ಮಾಡುತ್ತೆ, ಯಾವ ರೀತಿ ಫೋನ್ ನಿಮ್ಮ ಬ್ರೈನ್ ಮತ್ತು ಲೈಫ್ ಮೇಲೆ ಪ್ರಭಾವ ಬೀರುತ್ತೆ. ಆ್ಯಂಡ್ ನಂಬರ್ 3, ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ನ ಸಾಲ್ವ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ ಮೆದುಳನ್ನು ಹ್ಯಾಕ್ ಮಾಡುವಂಥ ಗೇಮ್ ಸ್ಟಾರ್ಟ್ ಆಗುತ್ತೆ ಪ್ಲೆಜರ್ ಲೂಪ್ನಿಂದ. ನಮಗೆ ಆ ಎಲ್ಲ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ ಯಾವುದು ನಮಗೆ ಪ್ಲೆಜರ್ ಕೊಡುತ್ತೆ, ಖುಷಿ ಕೊಡುತ್ತೆ. ಮತ್ತು ಯಾವಾಗ ನಮಗೆ ಖುಷಿ ಆಗುತ್ತೆ ನಮ್ಮ ಬ್ರೈನ್ನಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ, ಅದು ಅಂದರೆ ಡೋಪಾಮಿನ್. ಮತ್ತು ಇದು ಖುಷಿ ಸಿಗುವಂಥ ಕೆಲಸ ಮಾಡಿದರೆ ಮಾತ್ರ ಅಲ್ಲ, ಆ ವಿಷಯದ ಬಗ್ಗೆ ಯೋಚನೆ ಮಾಡಿದರೂ ರಿಲೀಸ್ ಆಗುತ್ತೆ. ನಮಗೆ ಇಷ್ಟವಾಗುವಂಥ ಗೇಮ್ ಮಾಡಿದರೆ ಇದು ರಿಲೀಸ್ ಆಗುತ್ತೆ, ಆದರೆ ಅದರ ಬಗ್ಗೆ ಯೋಚನೆ ಮಾಡಿದರೂ ನಮಗೆ ಖುಷಿ ಸಿಗುತ್ತೆ, ಅಂದರೆ ಡೋಪಾಮಿನ್ ರಿಲೀಸ್ ಆಗುತ್ತೆ, ನಮಗೆ ಪ್ಲೆಜರ್ ಸಿಗುತ್ತೆ. ಆದರೆ ಈ ಪ್ಲೆಜರ್ ನಮ್ಮ ಸಮಸ್ಯೆ ಅಲ್ಲ, ಸಮಸ್ಯೆ ಇರೋದು ಪ್ಲೆಜರ್ ಲೂಪ್. ಇಮ್ಯಾಜಿನ್ ಮಾಡಿ, ನೀವು ಮೊಬೈಲ್ನಲ್ಲಿ ಗೇಮ್ ಆಡ್ತಿದ್ದೀರಾ, ಆಡಿದ ನಂತರ ನಿಮಗೆ ಖುಷಿ ಆಯಿತು, ಅದರಿಂದ ಡೋಪಾಮಿನ್ ರಿಲೀಸ್ ಆಗುತ್ತೆ. ಈಗ ಕೆಲಸ ಸಮಯದ ನಂತರ ಡೋಪಾಮಿನ್ ಲೆವೆಲ್ ನಾರ್ಮಲ್ ಆಗುತ್ತೆ. ಆದರೆ ಈಗ ಮೆದುಳಿಗೆ ಮತ್ತೆ ಡೋಪಾಮಿನ್ ರಶ್ ಬೇಕಾಗಿರುತ್ತೆ. ಯಾವಾಗ ಅದಕ್ಕೆ ಮತ್ತೆ ರಶ್ ಬೇಕಾಗಿರುತ್ತೆ, ಅದು ಮತ್ತೆ ನಿಮಗೆ ಆ ಕೆಲಸ ಮಾಡೋದಕ್ಕೆ ಫೋರ್ಸ್ ಮಾಡುತ್ತೆ. ನೀವು ಮತ್ತೆ ಆ ಕೆಲಸವನ್ನು ಮಾಡೋದ್ರಿಂದ ಮತ್ತೆ ಡೋಪಾಮಿನ್ ಬಿಡುಗಡೆ ಆಗುತ್ತೆ, ಮತ್ತು ಕೆಲ ಸಮಯದ ನಂತರ ಮತ್ತೆ ನಾರ್ಮಲ್ ಆಗುತ್ತೆ. ಈ ಸೈಕಲ್ ನಡೀತಾನೆ ಇರುತ್ತೆ. ಸೊ ನೀವೇನಾದರೂ ಪದೇ ಪದೇ ಫೋನ್ ಹಿಡಿತೀರಾ ಅಂದರೆ ನೀವು ಪ್ಲೆಜರ್ ಲೂಪ್ನಲ್ಲಿದ್ದೀರಾ. ಒಂಚೂರು ಬೋರ್ ಆದ ನಂತರ ನಿಮ್ಮ ಕೈಯಲ್ಲಿ ಫೋನ್ ಬರುತ್ತೆ ಅಂದರೆ ನೀವು ಪ್ಲೆಜರ್ ಲೂಪ್ನಲ್ಲಿದ್ದೀರಾ. ಯಾಕಂದರೆ ಒಂದು ಕಡೆ ನೀವು, ಮತ್ತೊಂದು ಕಡೆ ಆ ಆ್ಯಪ್ಸ್ಗಳ ಹಿಂದೆ ವರ್ಕ್ ಮಾಡುವಂಥ ಲಕ್ಷಾಂತರ ಇಂಜಿನಿಯರ್ಸ್ ಇರ್ತಾರೆ. ಅವ್ರ ಪ್ರಯತ್ನ ಹೇಗಾದರೂ ಮಾಡಿ ನಿಮ್ಮನ್ನು ಈ ಪ್ಲೆಜರ್ ಲೂಪ್ನಲ್ಲಿ ಇಡೋದೇ ಆಗಿರುತ್ತೆ. ಯಾಕಂದರೆ ನೀವು ನಿಮ್ಮ ಮ್ಯಾಕ್ಸಿಮಮ್ ಟೈಮ್ನ ಈ ಆ್ಯಪ್ಸ್ಗಳಿಗೆ ಕೊಡಬೇಕು. ಮತ್ತು ಈ 3 ರೀತಿಯಲ್ಲಿ ಅವರು ನಿಮ್ಮನ್ನು ಈ ಪ್ಲೆಜರ್ ಲೂಪ್ನಲ್ಲಿ ಇಡ್ತಾರೆ. ಮೊದಲನೇದಾಗಿ ನಾವೆಲ್ಟಿ. ನೀವು ಹೊಸ ಫೋನ್ ಖರೀದಿ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ, ಆದರೆ ಕೆಲವು ಸಮಯದ ನಂತರ ಆ ಖುಷಿ ನಾರ್ಮಲ್ ಆಗೋಕ್ಕೆ ಶುರು ಆಗುತ್ತೆ. ಹೊಸ ಬೈಕ್, ಹೊಸ ಮನೆ, ಹೊಸ ಪ್ಲೇಸ್, ಈ ಎಲ್ಲ ವಿಷಯಗಳ ಕ್ರೇಜ್ ಅಲ್ಲಿ ತನಕ ಇರುತ್ತೆ, ಎಲ್ಲಿ ತನಕ ಅದು ನಾರ್ಮಲ್ ಅನಿಸಲ್ಲ. ಆದರೆ ಕಡೆಗೆ ಎಲ್ಲ ನಾರ್ಮಲ್ ಅನಿಸುತ್ತೆ. ಅಂದರೆ ಮನುಷ್ಯರಿಗೆ ಯಾವಾಗಲೂ ಹೊಸತನ ಬೇಕು, ಫ್ರೆಶ್ನೆಸ್ ಬೇಕು. ಸೊ ಈ ಎಲ್ಲ ಆ್ಯಪ್ಗಳು ಮತ್ತು ಅವುಗಳ ಹಿಂದೆ ಕೆಲಸ ಮಾಡುವಂಥ ಲಕ್ಷಾಂತರ ಇಂಜಿನಿಯರ್ಸ್ ಪ್ರಯತ್ನ ಪಡ್ತಾರೆ ಈ ಫ್ರೆಶ್ನೆಸ್ ನಿಮಗೆ ಯಾವಾಗಲೂ ಸಿಗ್ತಾ ಇರಬೇಕು. ಯಾಕಂದರೆ ನೀವು ಅದೇ ವಿಷಯಗಳನ್ನು ಪದೇ ಪದೇ ನೋಡಿ ಬೋರ್ ಆಗಬಾರ್ದು. ಯಾವಾಗಲೂ ಆ್ಯಪ್ ಓಪನ್ ಮಾಡಿದಾಗ ಏನಾದರೂ ಹೊಸ ನೋಡೋದಕ್ಕೆ ಸಿಗುತ್ತೆ, ಹೊಸ ಕಾಂಟೆಂಟ್, ಹೊಸ ರೀಲ್ಸ್, ಮತ್ತು ನೀವು ಅದರಲ್ಲಿ ಮುಳುಗೋಗ್ತೀರಾ ಈ ಪ್ಲೆಜರ್ ಲೂಪ್ನಲ್ಲಿ. ಎರಡನೇದಾಗಿ ಅವರು ಯೂಸ್ ಮಾಡ್ತಾರೆ ಎಂಗ್ಸೈಟಿ. ಮನುಷ್ಯನ ಸ್ವಭಾವ ಈ ರೀತಿ ಇರುತ್ತೆ, ನಾವು ಪ್ರತಿಯೊಂದು ಎಂಗ್ಸೈಟಿ, ಪ್ರತಿಯೊಂದು ಸ್ಟ್ರೆಸ್ನ ಸಾಲ್ವ್ ಮಾಡಬೇಕು. ಸೊ ಇವರು ಏನು ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ವೀಸ್ಗಳನ್ನು ಯೂಸ್ ಮಾಡಿ ಸಣ್ಣ ಸಣ್ಣ ಸ್ಟ್ರೆಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ನೋಟಿಫಿಕೇಷನ್ ಬಂದಾಗ ಏನಾಯಿತು, ಟಿಂಗ್ ಅಂತ ಸೌಂಡ್ ಬಂದಾಗ ಮೊಬೈಲ್ ಚೆಕ್ ಮಾಡ್ತೀವಿ. ಮೆಸೇಜ್ ರಿಪ್ಲೈ ಬಂತು, ಏನು ರಿಪ್ಲೈ ಬಂದಿರುತ್ತೆ, ಜಗತ್ತಿನಲ್ಲಿ ಏನು ನಡ್ತಿದೆ, ಏನಾದರೂ ನನ್ನಿಂದ ಮಿಸ್ ಆಗ್ತಿದೆಯಾ, ಇಂಥ ಸಣ್ಣ ಸಣ್ಣ ಸ್ಟ್ರೆಸ್ಗಳನ್ನು ಅವ್ರು ಕ್ರಿಯೇಟ್ ಮಾಡ್ತಾರೆ. ನಾವು ಅದನ್ನು ಸಾಲ್ವ್ ಮಾಡೋದಕ್ಕೆ ಫೋನ್ನ ಯೂಸ್ ಮಾಡ್ತೀವಿ, ಮತ್ತು ನಮ್ಮ ಸ್ಟ್ರೆಸ್ನ ಸಾಲ್ವ್ ಮಾಡ್ತಾ ನಾವು ಈ ಪ್ಲೆಜರ್ ಲೂಪ್ನಲ್ಲಿ ಹೋಗ್ತಾ ಇರ್ತೀವಿ, ಈ ಹ್ಯಾಬಿಟ್ನಲ್ಲಿ ಹೋಗ್ತಾ ಇರ್ತೀವಿ, ಪದೇ ಪದೇ ಮೊಬೈಲ್ ನೋಡುವಂಥ ಹ್ಯಾಬಿಟ್. ಮತ್ತು ಮೂರನೇದಾಗಿ ಅವರು ಯೂಸ್ ಮಾಡುವಂಥ ಪ್ಲೆಜರ್ ಲೂಪ್ ಅಂದರೆ ಅಕ್ನಾಲಜ್ಮೆಂಟ್. ಸ್ನೇಹಿತರೆ, ಯಾವಾಗ ನಾವು ಸಣ್ಣರಾಗಿರ್ತೀವಿ
ಮತ್ತು ಯಾವಾಗ ಫಸ್ಟ್ ಟೈಮ್ ನಾವು ಅಮ್ಮ ಅಥವಾ ಅಪ್ಪ ಅಂತ ಕರಿತೀವಿ ಎಲ್ರಿಗೂ ಖುಷಿ ಆಗುತ್ತೆ, ಚಪ್ಪಾಳೆ ತರ್ತಾರೆ. ಯಾವಾಗ ನಾವು ಎಕ್ಸಾಮ್ನಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತೀವಿ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ, ನಮಗೆ ಅಕ್ನಾಲೇಜ್ಮೆಂಟ್ ಇಷ್ಟ ಆಗುತ್ತೆ. ಸೋಷಿಯಲ್ ಮೀಡಿಯಾದವರು ಎಲ್ಲ ಕಡೆಯಿಂದ ಇನ್ಶೋರ್ ಮಾಡ್ತಾರೆ ನಮ್ಮ ಈ ಅಕ್ನಾಲೇಜ್ಮೆಂಟ್ ಬೇಡಿಕೆಯನ್ನು ಪೂರೈಸಬೇಕು ಅಂತ. ಲೈಕ್ಸ್, ಕಮೆಂಟ್ಸ್, ಯಾರು ನಮ್ಮ ಪೋಸ್ಟ್ ಲೈಕ್ ಮಾಡಿದ್ರು, ಯಾರ್ಯಾರು ನಮ್ಮ ಸ್ಟೋರಿ ನೋಡಿದ್ರು ಅದನ್ನು ನೋಡಿ ನಮಗೆ ಖುಷಿ ಸಿಗ್ತಾ ಇರುತ್ತೆ. ನಾವು ಪದೇ ಪದೇ ಹೋಗಿ ಚೆಕ್ ಮಾಡ್ತೀವಿ ಎಷ್ಟು ಜನ ನಮ್ಮ ಸ್ಟೇಟಸ್ ನೋಡ್ತಿದ್ದಾರೆ ಅಂತ. ಮತ್ತು ಇದೇ ರೀತಿ ನಾವು ಪ್ಲೆಜರ್ ಲೂಪ್ನಲ್ಲಿ ಹೋಗ್ತಾ ಇರ್ತೀವಿ. ಇದರಿಂದ ನೀವು ತಿಳ್ಕೊತೀರಾ ಯಾಕೆ ಸ್ಟೀವ್ ಜಾಬ್ಸ್ ಮತ್ತು ಬಿಲ್ ಗೇಟ್ಸ್ನಂಥ ಇಂಥ ಗ್ಯಾಜೆಟ್ಸ್ಗಳನ್ನ ತಯಾರು ಮಾಡುವವರೇ ಯಾಕೆ ತಮ್ಮ ಮಕ್ಕಳಿಗೆ ಅಲೌ ಮಾಡಲ್ಲ ಫೋನ್ ನೋಡೋದಕ್ಕೆ. ಹಾಗಾದರೆ ನೋಡೋಣ ಈ ನಮ್ಮ ಹ್ಯಾಬಿಟ್ ಯಾವ ರೀತಿ ನಮ್ಮ ಬ್ರೈನ್ ಮತ್ತು ನಮ್ಮ ಲೈಫ್ ಮೇಲೆ ಪ್ರಭಾವ ಬೀರುತ್ತೆ. ಮೊದಲನೇದಾಗಿ, ಈ ಆ್ಯಪ್ಸ್ಗಳಲ್ಲಿ ನಿರಂತರವಾಗಿ ವಿಡಿಯೋಸ್ಗಳನ್ನು ನೋಡೋದ್ರಿಂದ ನಿಮ್ಮ ಮ್ಯಾಕ್ಸಿಮಮ್ ಟೈಮ್ನ ಅಲ್ಲಿ ಕಳೆಯೋದ್ರಿಂದ ಡೊಪಾಮಿನ್ ರಿಲೀಸ್ ಆಗುತ್ತೆ ಅನ್ನೋದಂತೂ ನಿಮ್ಗೆ ಗೊತ್ತಾಯಿತು. ಇದರಿಂದ ನಮ್ಮ ಬ್ರೈನ್ ಈ ರೀತಿ ಟ್ರೈನ್ ಆಗುತ್ತೆ ಅಂದರೆ ನಾವು ಪದೇ ಪದೇ ಪ್ಲೆಜರ್ನ ಹುಡುಕಾಟದಲ್ಲಿ ಇರ್ತೀವಿ. ಎಲ್ಲಿವರೆಗೆ ಅದು ನಮಗೆ ಸಿಗಲ್ಲ ನಮ್ಮ ಬ್ರೈನ್ ನಮ್ಮನ್ನು ಫೋರ್ಸ್ ಮಾಡುತ್ತೆ ಅದನ್ನು ರಿಪೀಟ್ ಮಾಡೋದಕ್ಕೆ. ಎರಡನೇದಾಗಿ, ಇದು ನಮ್ಮ ಅಟೆನ್ಷನ್ ಸ್ಪ್ಯಾಮ್ನ ಕಡಿಮೆ ಮಾಡುತ್ತೆ. ನಾವು ನಿರಂತರವಾಗಿ ಶಾರ್ಟ್ ವಿಡಿಯೋಸ್ಗಳನ್ನು ನೋಡೋದ್ರಿಂದ, ರೀಲ್ಸ್ಗಳನ್ನು ನೋಡೋದ್ರಿಂದ ನಮ್ಮ ಬ್ರೈನ್ ಲಾಂಗ್ ಟಾಸ್ಕ್ಗಳನ್ನು ಮಾಡೋ ಆಬಿಲಿಟಿಯನ್ನು ಕಳೆದುಕೊಳ್ಳುತ್ತೆ. ಇದರಿಂದ ನಮ್ಮ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಮತ್ತು ಮೂರನೇದಾಗಿ, ಸ್ಲೀಪ್ ಡಿಸ್ರಪ್ಷನ್. 98% ಫೋನ್ ಯೂಸರ್ಸ್ ಮಲ್ಗೋಕ್ಕಿಂತ ಮೊದಲು ಫೋನ್ ಯೂಸ್ ಮಾಡ್ತಾರೆ. ಸ್ನೇಹಿತರೆ, ರಾತ್ರಿ ಹೊತ್ತಿನಲ್ಲಿ ನಾವು ಕಾಂಟೆಂಟ್ ನೋಡ್ತಾ ಇರ್ತೀವಿ. ಆ ಸಮಯದಲ್ಲಿ ಮೊಬೈಲ್ನಿಂದ ಬರುವಂಥ ಬ್ಲೂ ಲೈಟ್ ನಮ್ಮ ಕಣ್ಣುಗಳ ಮೇಲೆ ಇಫೆಕ್ಟ್ ಮಾಡುತ್ತೆ. ಇದು ನಮ್ಮ ಕಣ್ಣುಗಳಿಗೆ ರಾತ್ರಿಯಾಗಿದೆ, ಇದೀಗ ನಿದ್ರೆ ಮಾಡುವ ಸಮಯ ಅಂತ ತಿಳಿಯೋಕೆ ಬಿಡಲ್ಲ. ಯಾವಾಗ ನಮ್ಮ ಕಣ್ಣುಗಳು ಈ ಸ್ಕ್ರೀನ್ ನೋಡಿ ನೋಡಿ ಇನ್ನೇನು ಈ ಪೇನ್ ತಡೆಯೋಕ್ಕೆ ಆಗಲ್ಲ ಅನ್ನೋ ಸ್ಥಿತಿಗೆ ಬಂದಾಗ ನಾವು ನಿದ್ದೆ ಮಾಡೋದಕ್ಕೆ ಹೋಗ್ತೀವಿ. ಇದರಿಂದ ಗೊತ್ತಾಗುತ್ತೆ ಮೊಬೈಲ್ನ, ಸೋಷಿಯಲ್ ಮೀಡಿಯಾನ ನಾವು ನಡೆಸ್ತಿಲ್ಲ, ನಮ್ಮನ್ನು ಅವು ಕಂಟ್ರೋಲ್ ಮಾಡ್ತೀವಿ. ಸೊ ಕೊನೆಯದಾಗಿ ಅಂದರೆ ಈ ವಿಡಿಯೋನ ಮೂರನೇ ಪಾರ್ಟ್, ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಮೊದಲನೇದಾಗಿ, ಟೈಮ್ ಲಿಮಿಟ್ ಡಿಸೈಡ್ ಮಾಡಿ. ಸ್ನೇಹಿತರೆ, ಯಾವುದನ್ನು ನಮ್ಮಿಂದ ಮೆಜರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಕೂಡ ಪಾಸಿಬಲ್ ಆಗಿರಲ್ಲ. ಪ್ರತಿಯೊಂದು ಮೊಬೈಲ್ನಲ್ಲಿ ಡಿಜಿಟಲ್ ವೆಲ್ಬೀಯಿಂಗ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ನೀವು ನೋಡ್ಬೋದು ನಿಮ್ಮ ವ್ಯಾಲ್ಯೂಯಬಲ್ ಟೈಮ್ನ ಎಲ್ಲಿ ವೇಸ್ಟ್ ಮಾಡ್ತಿದ್ದೀರಾ ಅಂತ. ಈ ಒಂದೇ ಸ್ಟೆಪ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗಿರುತ್ತೆ. ನಿಮ್ಮ ಸಮಯವನ್ನು ಮೊದಲೇ ಡಿಸೈಡ್ ಮಾಡಿಡಿ. ಫಾರ್ ಎಕ್ಸಾಂಪಲ್, ನಾನು ಈ ಸೋಷಿಯಲ್ ಮೀಡಿಯಾವನ್ನು ಸಂಜೆ 7ರಿಂದ 8 ಗಂಟೆ ತನಕ ಅಷ್ಟೇ ಯೂಸ್ ಮಾಡ್ತೀನಿ ಅಂತ. ನಂಬರ್ 2, ಟರ್ನ್ ಆಫ್ ನೋಟಿಫಿಕೇಷನ್. ನೀವು ಕೆಲಸ ಮಾಡ್ತಿರೋ ಸಮಯದಲ್ಲಿ ನೋಟಿಫಿಕೇಷನ್ಗಳು ನಿಮ್ಮ ಫೋಕಸ್ನ ಡಿಸ್ಟ್ರ್ಯಾಕ್ಟ್ ಮಾಡ್ತವೆ. ಸೊ ನಿಮಗೆ ಇಂಪಾರ್ಟೆಂಟ್ ಅನಿಸುವಂಥ ನೋಟಿಫಿಕೇಷನ್ ಅಷ್ಟೇ ಆನ್ ಮಾಡಿಡಿ ಮತ್ತು ಬೇರೆ ಎಲ್ಲ ನೋಟಿಫಿಕೇಷನ್ಗಳನ್ನು ಬಂದ್ ಮಾಡಿ. ಮತ್ತು ಮೂರನೇದಾಗಿ, ಕೀಪ್ ಅವೇ ಯುವರ್ ಫೋನ್ ಫ್ರಮ್ ಬೆಡ್. ತುಂಬ ಜನರಿಗೆ ತಮ್ಮ ಫೋನ್ ಬೆಡ್ ಹತ್ತಿರ ಇಟ್ಟು ಮಲಗೋ ಹವ್ಯಾಸ ಇರುತ್ತೆ. ಯಾಕಂದರೆ ಅದರಲ್ಲಿ ಅಲಾರ್ಮ್ ಸೆಟ್ ಮಾಡಿರ್ತೀವಿ. ಇದರಿಂದ ಫೋನ್ ಯೂಸ್ ಮಾಡ್ತಾರೆ, ಮಲಗ್ತಾರೆ ಮತ್ತು ಎದ್ದ ತಕ್ಷಣ ಮತ್ತೆ ಫೋನ್ ಹಿಡ್ಕೊಂಡೇ ದಿನ ಶುರುವಾಗುತ್ತೆ. ಇದರಿಂದ ನಮ್ಮ ವರ್ಕಿಂಗ್ ಮೆಮೊರಿ ಮೇಲೆ ಪ್ರಭಾವ ಬೀರುತ್ತೆ. ಫೋನ್ ಬದಲಿಗೆ ಒಂದು ಅಲಾರ್ಮ್ ಕ್ಲಾಕ್ ನೀವು ಖರೀದಿ ಮಾಡ್ಬೋದು. ಇದರಿಂದ ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್, ಹ್ಯಾಪಿನೆಸ್, ರಿಲೇಷನ್ಶಿಪ್, ಕರಿಯರ್ ಎಲ್ಲದರಲ್ಲೂ ಚೇಂಜಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಂಬರ್ 4, ನೋ ಫೋನ್ ಝೋನ್. ನಿಮ್ಮ ಮನೆಯಲ್ಲಿ ಒಂದು ಇಂಥ ಪ್ಲೇಸ್ ಸೆಲೆಕ್ಟ್ ಮಾಡಿ. ಅಲ್ಲಿ ನೀವು ನಿಮ್ಮ ಸ್ಟಡಿ, ನಿಮ್ಮ ಇಂಪಾರ್ಟೆಂಟ್ ಕೆಲಸ ಲೈಕ್ ರೀಡಿಂಗ್, ಮೆಡಿಟೇಷನ್, ಎಕ್ಸಸೈಸ್ ಅಥವಾ ರೆಸ್ಟ್ ಮಾಡ್ಬೋದು. ಆದರೆ ಒಂದು ಕಂಡೀಷನ್, ಅಲ್ಲಿ ಫೋನ್ ಅಲೌ ಇಲ್ಲ. ಅಲ್ಲಿ ನೀವು ಮತ್ತು ಆ ಎಲ್ಲ ವಿಷಯಗಳು ಇರಬೇಕು ಯಾವುದು ನಿಮ್ಮನ್ನು ನಿಮ್ಮ ಗುರಿ ತಲುಪೋದಕ್ಕೆ ಹೆಲ್ಪ್ ಮಾಡ್ತವೆ. ಸ್ನೇಹಿತರೆ, ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಏನಾದರೂ ಇದ್ದರೆ ಅದು ನಿಮ್ಮ ಸಮಯ. ಆ ಸಮಯವನ್ನು ನಿಮ್ಮ ಕರಿಯರ್, ನಿಮ್ಮ ಫ್ಯಾಮಿಲಿ ಮತ್ತು ನೀವು ಇಷ್ಟಪಡುವಂಥ ಹಾಬೀಸ್ಗಳಿಗೂ ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂಥ ವ್ಯಾಲ್ಯೂಬಲ್ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ NS ದೇಸಾಯಿ ಚಾನೆಲ್ನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.